ತರ ಪೇಂಟ್ ಮಾಡತ್ತೀನಿ. ಆಲ್ರೆಡಿ ಇಷ್ಟೆಲ್ಲ ಮಾಡೀನಿ. ಸೊ ಇನ್ನೊಂದು ಸ್ವಲ್ಪ ತಾವು ಇವಕ್ಕೆಲ್ಲ ಪೇಂಟ್ ಮಾಡತ್ರು ಸಪ್ರೇಟಾಗಿ ಹರಿದು ಹಿಂಗೆ ಜೋಡಿಸಿ ಇಟ್ಕೊಂಡೇನಿ. ಇವಾಗ ನೆಕ್ಸ್ಟ್ ಹೋಗಿ ಡೆಕೋರ್ ಯೆಲ್ಲೋ ಕಲರ್ ಸೇವಂತಿ ಮತ್ತು ಆರೆಂಜ್ ಕಲರ್ ಅದೇನು ರೌಂಡ್ ಹಾಕೇನಿಲ್ಲ. ಅದಾದಮೇಲೆ ಕಬ್ಬ ಅದು ನಮ್ಮ ಹೊಲ್ದಾನು ಕಬ್ಬ ನಮ್ಮ ಪಪ್ಪ ಆ ಥರ ಕಡ್ಕೊಂಬಂದ ಜೋಡಿ ಪಾಪುನು ಈ ಥರ ಕ್ಯೂಟಾಗಿ ರೆಡಿ ಮಾಡೀನಿ. ನೋಡ್ಬೋದು ಎಷ್ಟು ಕ್ಯೂಟ್ ಕಾಣಿಸತೈತೆ ಅಂತ. ಹಂಗೆ ಗೈಸ್ ನಾ ಮಾಡಿದ್ದ ಈ ಟಿಕ್ಲ ಫಸ್ಟ್ ಪಾಪುಗಳಿಗೆ ಹನಿ ಮೇಲೆ ಕುಕ್ಮ ಹಚ್ಬೇಕಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಂತಂದ್ರೆ ಸಂಕ್ರಾಂತಿ ಸ್ಪೆಷಲ್ ಮೀನ್ಸ್ ನಮ್ಮ ಮನೆ ಒಳಗೆ ಏನು ಒಂದು ಪಾಪು ಐತಿ. ಸೊ ಸಣ್ಣ ಹುಡುಗರಿಗೆ ಸಂಕ್ರಾಂತಿ ದಿನ ಚುಮ್ಮರಿ ಏರಿದ್ರಿಂದ ಅಥವಾ ಆರತಿ ಮಾಡೋದ್ರಿಂದ ಅವಕ್ಕೇನು ದೃಷ್ಟಿ ಆಗಿದ್ರ ಅಥವಾ ಮುಂದೆ ಫ್ಯೂಚರ್ದಾಗ ಒಳ್ಳೇದಾಗಲಿ ಅಂತ ಸೊ ಅವಕ್ಕೆ ಚುಮ್ಮರಿ ಏರಿತಾರಂತ. ಸೊ ಹೆಂಗೆ ಏರಿತೀವಿ ಅದಕ್ಕೆಲ್ಲ ಡೆಕೋರೇಷನ್ ಎಲ್ಲ ಮಾಡತ್ತನು. ಸೊ ಅದನ್ನೆಲ್ಲ ಕಂಪ್ಲೀಟ್ ಈ ಲಾಗ್ಗಳಿಗೆ ನಿಮ್ಗೆ ತೋರಿಸ್ತನು. ಹಂಗೆ ಗೈಸ್ ನಿಮಗೆಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಯಾ ಗೈಸ್ ಲೆಟ್ಸ್ start the video. Yeah guys, ಡೆಕೋರೇಷನ್ ಮಾಡಾಕ ಈ ಥರ ಮಣ್ಣಿನ ಮಡಕಿದ್ವು. ಸೊ ಅವಕ್ಕೆಲ್ಲ ಈ ಥರ ಪೇಂಟ್ ಮಾಡತ್ತೀನಿ. ಆಲ್ರೆಡಿ ಇಷ್ಟೆಲ್ಲ ಮಾಡೀನಿ. ಸೊ ಇನ್ನೊಂದು ಸ್ವಲ್ಪ ತಾವು ಇವಕ್ಕೆಲ್ಲ ಪೇಂಟ್ ಮಾಡತ್ರು. ಹಂಗೆ ಗೈಸ್ ಇದ್ರೊಳಗೆ ಒಂದೊಂದು ಥರ ಒಂದ್ರೋಗ ಕ್ಯಾರೆಟ್ ಮೀನ್ಸ್ ಗಜ್ರಿ ದೆನ್ ಸುಲ್ಗಾಯಿ ಕಬ್ಬ ಎಲ್ಲಾದ್ರೂ ಒಂದೊಂದು ಐಟಮ್ಸ್ ಎಲ್ಲ ಹಾಕಿ ಅದು ಏನು ನಾವು ಚುಮ್ಮುರಿ ಡೆಕೋರೇಷನ್ ಮಾಡತ್ತಲ್ಲ. ಸೊ ಅದಕ್ಕೆಲ್ಲ ಬೇಕಾಗ್ತವ ಅಂತ. ಯಾ ಗೈಸ್ ಇಷ್ಟ. ಗೈಸ್ ನಿಮಗೇನು ತೋರ್ಸತ್ತಲ್ಲ ಅವು ಗಾಳಿಪಟ ನಾವೇನು ಕೊಂಡು ತಂದಿಲ್ಲ. ಅವನ್ನ 2 years ಬ್ಯಾಕ್ ನಮ್ಮನ್ನ ಕಲರ್ ಕಾರ್ಡ್ ಶೀಟ್ ಎಲ್ಲ ತೊಗೊಂಬಂದು ಈ ಥರ ಬ್ಯೂಟಿಫುಲ್ ಗಾಳಿಪಟ ಮಾಡ್ಯಾರು. ಆಲ್ ಕ್ರೆಡಿಟ್ ಗೋಸ್ ಟು ಮೈ ಬ್ರದರ್. ಹಂಗೆ ಗೈಸ್ ಇವನ್ನೆಲ್ಲ ಗಾಳಿಪಟ ಡೆಕೋರೇಷನ್ ಮಾಡತ್ತಂತ ಏನಿಲ್ಲ, ವಾಲಿಗೆ ಈ ಥರ ಡೆಕೋರೇಷನ್ ಮಾಡಕ್ಕೆ. ಸೊ ಅವನ್ನೆಲ್ಲ ತೆಗೆದಿಟ್ಕೊಂಡನಿ. ತೋರಿಸ್ತೀನಿ ನಿಮಗೆ ಹೆಂಗೆ ನಾ ವಾಲ್ ಡೆಕೋರೇಷನ್ ಮಾಡತ್ತನಂತ. ಹಂಗೆ ಗೈಸ್ ಇವಾಗ ಏನು ತೋರಿಸಿಲ್ಲ ಗಾಳಿಪಟ. ಇವಾಗ ಏನು ಮಾಡಿದ್ದಲ್ಲ ಇವನ್ನೆಲ್ಲ ಮಾಡಿದ್ದ 2 years ಆಗೋ ಹಂಗೆ ತೆಗೆದಿಟ್ಟಿದ್ದು. ಎದಕ್ಕರೆ ನೆಕ್ಸ್ಟ್ ಟೈಮ್ ಎದಕ್ಕರೆ ಯೂಸ್ ಆಗ್ತಾವ ಅಂತ ನೋಡ್ಬೋದು ಗೈಸ್. ಇವಾಗ ಅವೆಲ್ಲ ಯೂಸ್ ಆದವು. ಹಂಗೆ ಗೈಸ್ ನಾವೇನಾರೇ ಯಾವುದಾರ ವಸ್ತು ಯೂಸ್ ಮಾಡಿರ್ತೀವಲ್ಲ ಅವ್ನು ಹಂಗೆ ಎತ್ತಿಟ್ರೆ ನೆಕ್ಸ್ಟ್ ಟೈಮ್ ಎದಕ್ಕರೆ ಯೂಸ್ ಆಗ್ತಾವೆ. ಸೊ ಗೈಸ್ ಅಟ್ಲೀಸ್ಟ್ ನಾ ಎಲ್ಲನೂ ಯಾವುದು ವಸ್ತು ಅಥವಾ ಡೆಕೋರೇಷನ್ ಐಟಮ್ ನಮ್ಮ ಮನೆಯೊಳಗೆ ಯಾವುದು ಏನು ಚೆಲ್ಲಂಗಿಲ್ಲ. ನೆಕ್ಸ್ಟ್ ಟೈಮ್ ಎದಕ್ಕರೆ ಯೂಸ್ ಆಗ್ತಾವೆ ಅಂತ ಈ ಥರ ಎತ್ತಿಟ್ಟಿದ್ದು ನೆಕ್ಸ್ಟ್ ಟೈಮ್ ಒಂದಿಲ್ಲ ಒಂದಕ್ಕೆ ಯೂಸ್ ಆಗ್ತಾವೆ. ಗೈಸ್ ಅವನ್ನೆಲ್ಲ ಗಾಡಿಗೆ ಅಂಟಿಸ್ಬೇಕಲ್ಲ 1 by ಅದಕ್ಕೆ ನಾ ಇಲ್ಲಿ ಡಬಲ್ ಟೇಪ್ ಯೂಸ್ ಮಾಡೋದನ್ನು. ಫೆವಿಕಲ್ ಯೂಸ್ ಮಾಡ್ಬೋದು ಬಟ್ ಆಮೇಲೆ ಗಾಡಿ ಎಲ್ಲ ಹೊಲಸಾಗ್ತೈತಿ. ಸೊ ಅದಕ್ಕೆ ನಾ ಇಲ್ಲಿ ಡಬಲ್ ಟೇಪ್ ಯೂಸ್ ಮಾಡೋದನ್ನು. ಆಮೇಲೆ ಆರಾಮ್ಸೆ ನಾವು ಅದನ್ನ ರಿಮೂವ್ ಮಾಡ್ಬೋದು. ಗೈಸ್ ನಾ ಹಂಗೆ ಒಬ್ಬಕ್ಕೆ ಡೆಕೋರೇಷನ್ ಮಾಡತ್ತೀನಿ. ಹಂಗೆ ನಾನು ಹೆಲ್ಪಿಗಾಗಿ ಬಿಗ್ ಹೆಲ್ಪರ್ ಬಂದವ್ರು ನಾವು ಮಾಡ್ತೀನಿ ಅಂತ ಹೇಳಿ. ಸೊ ಗೈಸ್ ನಾಕೀಗ ಹೇಳತ್ತೀನಿ ಅಲ್ಲಿ ಅಣ್ಸು ಇಲ್ಲಿ ಅಣ್ಸು ಅಂತ. ಸೊ ಗೈಸ್ ಆಕೆ ಹಂಗನೂ ಅನ್ಸಾತಿಳು ಎಷ್ಟು ಪ್ರಾಪರಾಗಿ ಅನ್ಸಾತಿಲ್ಲ ಅಂತಂದ್ರೆ ನೋಡ್ಬೋದು ನೀವು ಎಲ್ಲಿ ನಾ ಹೇಳತ್ತನದ ಪ್ಲೇಸಿಗೆ. ಗೈಸ್ ಹಂಗೆ ನಿಮ್ಮ ಮನೆಯೊಳಗೂ ಸಣ್ಣ ಹುಡುಗರು ಇದ್ರೆ ಈ ಥರ ಏನೇನು ಡೆಕೋರೇಷನ್ ಅಥವಾ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಅವ್ರನ್ನೂ ಇನ್ವಾಲ್ವ್ ಮಾಡ್ಕೋದ್ರಿ. ಯಾಕಂತಂದ್ರೆ ಇವಾಗಿನ ಕಾಲದ ಹುಡುಗರು ಯಾವಾಗೂ 3 ಹೊತ್ತು ಮೊಬೈಲ್ ಅಂತ ಹಿಡ್ಕೊಂಡಿರ್ತಾರೆ. ಸೊ ಗೈಸ್ ಅವ್ರನ್ನೂ ಈ ಥರ ಇನ್ವಾಲ್ವ್ ಮಾಡ್ಕೊಂಡಿದ್ರೆ ಅವರು ಮೊಬೈಲ್ ಬಿಟ್ಟು ಈ ಥರ ಏನೋ ಒಂದು ಕಲ್ಯಾಕ ಅಥವಾ ಏನೋ ಒಂದು ಆ್ಯಕ್ಟಿವಿಟಿ ಇನ್ವಾಲ್ವ್ ಆಗಿ ಅವ್ರಿಗೆ ಒಂದು ಏನೋ ಕಲ್ಯಾಕ ಸಿಗ್ತೈತಿ. ಸೊ ಅದಕ್ಕಾಗಿನೂ ನಾ ಕರ್ಕೊಂಡು ಡೆಕೋರೇಷನ್ ಮಾಡೋಕೆ. ಸೊ ಏನ್ರಿ ಮಿಸ್ಟೇಕ್ ಆದ್ರೆ ಅವ್ರಿಗೆ ಬೈದು ಹೇಳೋಕ್ಕಿಂತ ಹಿಂಗಲ್ಲ ಹಂಗಂತ ಹೇಳಿದ್ರೆ ಅವರು ತಿಳ್ಕೊಂಡ ನೆಕ್ಸ್ಟ್ ಟೈಮ್ ಇದು ಮಾಡ್ತಾರೆ. ಸೊ ಗೈಸ್ ಆಕಿಗೆ ನಾ ಏನು ಹೇಳತ್ತಿಲ್ಲ ಅದನ್ನೆಲ್ಲ ಪ್ರಾಪರಾಗಿ ಏನೋ ಫಾಲೋ ಮಾಡತ್ತಿದ್ಲು. ಹಂಗೆ ಗೈಸ್ ಇಬ್ಬರು ಕೂಡ ಡೆಕೋರೇಷನ್ ಎಲ್ಲ ಮಾಡತ್ತಿದ್ವಿ ನೋಡ್ಬೋದು ನೀವು. ಗೈಸ್
ಇವಾಗ ಗಾಳಿಪಟ ಎಲ್ಲ ಅಂಟಿಸಿದಾಯಿತು. ದೆನ್ ಹಂಗೆ ಫ್ಲವರ್ಸ್ ಎಲ್ಲ ಬೇಕಲ್ಲ ಡೆಕೋರೇಷನ್ ಮಾಡೋಕೆ, ಫ್ಲವರ್ಸ್ ಎಲ್ಲ ತಂದಿದ್ದು. ಸೊ ಗೈಸ್ ನಾ ಇಲ್ಲಿ ಯೆಲ್ಲೋ ಕಲರ್ ಸೇವಂತಿಗೆ, ದೆನ್ ವೈಟ್ ಕಲರ್ ಸೇವಂತಿಗೆ, ಹಂಗೆ ಬಟನ್ ಫ್ಲವರ್ಸ್ ಆ್ಯಂಡ್ ಯೆಲ್ಲೋ ಕಲರ್ ಚೆಂಡು ಮತ್ತು ಆರೆಂಜ್ ಕಲರ್ ಚೆಂಡು ಇಷ್ಟೆಲ್ಲ ಫ್ಲವರ್ಸ್ ತೊಗೊಂಬಂದಿದ್ದೆ. ಅವನ್ನೆಲ್ಲ ಡೆಕೋರೇಷನ್ ಮಾಡೋಕೆ ಹಿಂಗೆಲ್ಲ ಹೂವೆಲ್ಲ ಹರಿದು ಪಕ್ಳಿ ಎಲ್ಲ ಮಾಡಬೇಕಲ್ಲ, ಸೊ ಅದಕ್ಕೆ ಅವನ್ನೆಲ್ಲ. ಸೊ ಗೈಸ್ ನನಗೆ ಚೆಂಡು ಹಳದಿ ಕಲರ್ ಸೇವಂತಿಗೆ ಕುಳ್ಳ ಸಿಗಲಿಲ್ಲ. ಸೊ ಗೈಸ್ ಅವ್ರೇನು ಮಾಲಿನ ಕೊಟ್ಟಿದ್ರು. ಸೊ ಅವನ್ನೆಲ್ಲ ಹೂವು ಇವಾಗ ಕೂತ ಸಪ್ರೇಟ್ ಮಾಡಿ ಅದರಿಂದ ಹಿಂಗೆ ಪಾಟ್ ಎಲ್ಲ ಇಟ್ಟು ರಂಗೋಲಿ ಥರ ಹಾಕಿ ಡೆಕೋರೇಷನ್ ಎಲ್ಲ ಮಾಡೋಕೆ ಫ್ಲವರ್ಸ್ ಬೇಕಲ್ಲ. ಸೊ ಗೈಸ್ ಅವನ್ನೆಲ್ಲ ಸಪ್ರೇಟ್ ಮಾಡಿ ಇವಾಗ ಪಕ್ಳಿ ಮಾಡಾತನು. ಹಂಗೆ ಗೈಸ್ ನಮ್ಮ ಊರಾಗ ಬೇರೆ ಯಾವುದೂ ವೆರೈಟಿ ಫ್ಲವರ್ಸ್ ಸಿಗಂಗಿಲ್ಲ. ನಾರ್ಮಲ್ ಇವ ಸೇವಂತಿಗೆ, ಚೆಂಡು, ಬಟನ್ ಫ್ಲವರ್ಸ್ ಇಷ್ಟ ಸಿಗ್ತಾವೆ. ಬಟ್ ಬೆಂಗ್ಳೂರ್ದಾಗ ಅದು ನೋಡ್ಬೋದು ಎಷ್ಟು ವೆರೈಟಿ ಆಫ್ ಫ್ಲವರ್ಸ್ ಇರ್ತಾವೆ, ಎಲ್ಲ ಥರ ವೆರೈಟಿ ಆಫ್ ಫ್ಲವರ್ಸ್ ಹಿಂಗೆ ಸಿಗ್ತಾವೆ. ಹಂಗೆ ಗೈಸ್ ನಂಗೆ ಫ್ಲವರ್ಸ್ ಅಂದ್ರೆ ಆಲ್ವೇಸ್ ಇಷ್ಟ. ಆ್ಯಂಡ್ ದೆನ್ ನಂಗೆ ವಿತೌಟ್ ಫ್ಲವರ್ಸ್ ಇಲ್ಲ ಡೆಕೋರೇಷನ್ ಮಾಡೋಕ್ಕಾಗಂಗಿಲ್ಲ. ಹಂಗೆ ಗೈಸ್ ಡೆಕೋರೇಷನ್ ಒಳಗೆ ನೀವು ಫ್ಲವರ್ಸ್ ಯೂಸ್ ಮಾಡಿದ್ರೆ ಅದೇನು ಡಿಫ್ರೆಂಟ್ ಬ್ರೈಟ್ ಡೆಕೋರೇಷನ್ ಆಗಿ ಕಾಣ್ತೈತಿ. ಹಂಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಇರ್ತವೆ ಈಗ ಮಾರಿಗೋಲ್ಡದು, ಬಟ್ ಅಷ್ಟೊಂದು ಲುಕ್ ಕೊಡಂಗಿಲ್ಲ. ರಿಯಲ್ ಫ್ಲವರಿಂದ ಡೆಕೋರೇಷನ್ ಮಾಡಿದ್ರೆ ಅದು ಟೋಟಲ್ ಡಿಫ್ರೆಂಟ್ ಲುಕ್ಕ ಕೊಡ್ತೈತಿ. ಸೊ ಗೈಸ್ ಆಲ್ವೇಸ್ ನಾ ವಿತೌಟ್ ಫ್ಲವರ್ ಇಲ್ಲ ನಾ ಡೆಕೋರೇಷನ್ ಮಾಡೋಕೆ ಹೋಗಲ್ಲ. ಐ ಲವ್ ಫ್ಲವರ್ಸ್ ಆಲ್ವೇಸ್. ನಂಗೆ ಫ್ಲವರ್ಸ್ ಹತ್ರ ಭಾಳ ಇಷ್ಟ. ನೋಡ್ಬೋದು ಇವಾಗೆಲ್ಲ ಕೂತವನ್ನ ಪಕ್ಳಿ ಮಾಡತ್ತಿದ್ದೀವಿ. ಹಂಗೆ ಗೈಸ್ ನನ್ನ ಬಿಗ್ ಹೆಲ್ಪರ್ ಬಂದು ಜಾಯ್ನ್ ಆಗ್ಯಾರ ಈಗ. ಹೂ ನಾನು ಹರಿತೀನಿ PDD ಅಂತ. ಹಂಗೆ ಗೈಸ್ ನನ್ನ ಬಿಗ್ ಹೆಲ್ಪರ್ ಹೂ ಹರಿ ಅಂತಂದ್ರೆ ಓವರ್ ಆ್ಯಕ್ಟಿಂಗ್ ಮಾಡ್ಕೊಂಡು ಕ್ಯಾಮ್ರಾ ನೋಡ್ಕೊಂಡು ಪೋಸ್ ಕೊಡ್ಕೊಂತ ಕುಂತಾಳಲ್ಲಿ. ನೋಡ್ಬೋದು ಗೈಸ್ ಎಷ್ಟು ಓವರ್ ಆ್ಯಕ್ಟಿಂಗ್ ಮಾಡತ್ತಾಳೆ ಹರಿಯಾರ ಗತೆ. ಗೈಸ್ ನಾ ಇಲ್ಲೇ ನನಗೆ ಡೆಕೋರೇಷನ್ ಮಾಡೋಕೆ ಎಷ್ಟು ಫ್ಲವರ್ ಹತ್ತವಲ್ಲ ಆ ಥರ ಯಾವ್ಯಾವ ಫ್ಲವರ್ಸ್ ಬೇಕು ನಾವೆಲ್ಲ ಈ ಥರ ಸಪ್ರೇಟಾಗಿ ಹರಿದು ಹಿಂಗೆ ಜೋಡಿಸಿಟ್ಕೊಂಡೇನಿ. ಇವಾಗ ನೆಕ್ಸ್ಟ್ ಹೋಗಿ ಡೆಕೋರೇಷನ್ ಮಾಡ್ತೂ ಹೆಂಗೆ ಡೆಕೋರೇಷನ್ ಮಾಡುತ್ತೇನಂತ ನಿಮಗೆ ತೋರಿಸ್ತೀನಿ ಇಲ್ಲಿ. ಸೊ ಗೈಸ್ ನಾ ಇಲ್ಲಿ ಹಂಗೆ ಡೆಕೋರೇಷನ್ ಮಾಡೋಕೆ ಆರ್ಟಿಫಿಷಿಯಲ್ ಚೆಂಡು ಇಂದ ಮಾಲಿ ಯೂಸ್ ಮಾಡತ್ತನು. ಇಲ್ಲಿ ಗಾಡಿಗೆ ಹಚ್ಚೇನಿಲ್ಲ. ಹಂಗೆ ಎಲ್ಲ ಕಡೆ ಥರ ಆ ಕಡೆ 3 ಈ ಕಡೆ 3 ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸ್ ಹಚ್ಚಾತನು. ಗೈಸ್ ನಾ ಈಗ ಫ್ಲವರ್ಸ್ಲೆ ಡೆಕೋರೇಷನ್ ಮಾಡತ್ತನು. ಫಸ್ಟ್ ನಾ ಇಲ್ಲಿ ನಿಮ್ಗೆ ತೋರಿಸಿಲ್ಲ ಮಡಿಕೆಗೆ ಪೇಂಟ್ ಮಾಡತ್ತೀನಂತ. ಸೊ ಅವನ್ನ ಮಿಡಲ್ ಈ ಥರ ಇಟ್ಕೊಂಡನಿ. ಅದಾದಮೇಲೆ ಫ್ಲವರ್ಸ್ ಅವೇನೇನು ಹರಿದಿಲ್ಲ. ಫಸ್ಟ್ ಯೆಲ್ಲೋ ಕಲರ್ ಸೇವಂತಿಗೆ ಹಾಕತ್ತೀನಿ ಹಿಂಗೆ ರಂಗೋಲಿ ಥರ ಹಿಂಗೆ ಲೇಯರ್ ಫಸ್ಟ್ ಯೆಲ್ಲೋ ಕಲರ್ ಸೇವಂತಿಗೆ ರೌಂಡ್ ಹಾಕೋತ್ನು. ಅದಾದಮೇಲೆ ಯೆಲ್ಲೋ ಕಲರ್ ಅಂದ್ರೆ ಹಿಂಗೆ ಸರ್ಕಲ್ ಚಂದಂಗೆ ಬರಲಿ ಅಂತ. ದೆನ್ ಆಮೇಲೆ ನಾ ಇಲ್ಲಿ ಚೆಂಡು ಯೂಸ್ ಮಾಡತ್ತನು. ಆರೆಂಜ್ ಕಲರ್ ಚೆಂಡು ಈ ಥರ ಸರ್ಕಲ್ ಮಾಡತ್ತನು ಈಗ. ಗೈಸ್ ಯೆಲ್ಲೋ ಕಲರ್ ಸೇವಂತಿ ಮತ್ತು ಆರೆಂಜ್ ಕಲರ್ ಅದೇನು ರೌಂಡ್ ಹಾಕೇನಿಲ್ಲ. ಅದಾದಮೇಲೆ ಔಟ್ಲೈನ್ಗೆ ಇಲ್ಲ ವೈಟ್ ಕಲರ್ ಸೇವಂತಿಗೆ ಫ್ಲವರ್ಸಿಂದ ಈ ಥರ ರೌಂಡ್ ಇಡಾತನು. ಗೈಸ್ ಫೈನಲಿ ನಾ ಮಾಡತ್ತಿದ್ದಂಥ ಡೆಕೋರೇಷನ್ ಕಂಪ್ಲೀಟ್ ಆಗೈತಿ. ಸೊ ಇವಾಗ ಫೈನಲ್ ಆಗಿ ನಿಮ್ಗೆ ತೋರಿಸ್ತು ನೋಡ್ಬೋದು. ಸೊ ಗೈಸ್ ಮರದಾಗ ಈ ಥರ ಮಡಿಕೆ ಒಳಗೆಲ್ಲ 5 ಥರದ್ದು ಸುಲ್ಕಾಯಿ ಕಬ್ಬು ದೆನ್ ಗಜ್ರಿ ಎಲ್ಲ ಹಾಕಿಟ್ಟನಿ. ಹಂಗೆ ಗೈಸ್ ಚುಮ್ಮುರಿ ಏರಿದೈತೆ ಅಂತ ಹೇಳಿಲ್ಲ, ಅದಕ್ಕೆ 5 ಥರ ಐಟಮ್ಸ್ ಬೇಕು. ಸೊ ಅವನು ಹಾಕಿಟ್ಟನಿ. ಹಂಗೆ ಡೆಕೋರೇಷನ್ ಇಲ್ಲಿ ಅಕ್ಕಿ ಗೋಧಿ ಅವನು ಡೆಕೋರೇಷನ್ ಮಾಡಿಟ್ಟನಿ. ಹಂಗೆ ನಮ್ಮ ಮನೆ ಒಳಗೆ ಅದೊಂದು ಎತ್ತಿಂದ ಶೋಪೀಸ್ ಇತ್ತು, ಅದನ್ನು ಇಟ್ಟನಿ. ಹಂಗೆ ಗೈಸ್ ಇವಾಗ ಏನು ತೋರ್ಸತ್ತನಲ್ಲ ಕಬ್ಬ, ಅದು ನಮ್ಮ ಹೊಲ್ದಾನು ಕಬ್ಬ ನಮ್ಮ ಪಪ್ಪ ಆ ಥರ ಕಡ್ಕೊಂಬಂದ ಜೋಡಿಸ್ಕೊಟ್ಟು ಹೋಗ್ಯಾರು. ಹಂಗೆ ಗೈಸ್ ಅದ ಡೆಕೋರೇಷನ್ಗೆ ಬೇಕಂತ ಒಲಿ ಮತ್ತು ಅದ್ರ ಮೇಲೆ ಒಂದು ಗುಂಡಿ ಹಚ್ಚಿ ಹಂಗೆ ಇಟ್ಟನಿ. ಹಂಗೆ ಗೈಸ್ ಇವಾಗ ಡೆಕೋರೇಷನ್ ಎಲ್ಲ ರೆಡಿ ಆಗೈತಿ. ನಾನು ಪಟ ಅಂತ ಹೋಗಿ ರೆಡಿಯಾಗಿ ಬರ್ತನು. ಹಂಗೆ ಗೈಸ್ ಏನಿಲ್ಲ ನಮ್ಮ ಮನೆ ಒಳಗೆ ಪಾಪು ಐತಿ, ಅದನ್ನ ಹೋಗಿ ಅದನ್ನು ರೆಡಿ ಮಾಡಬೇಕು. ನಿಮ್ಗೆ ತೋರಿಸ್ತಾನೆ ಆಮೇಲೆ. ಗೈಸ್ ಫೈನಲಿ ಇಷ್ಟಪಟ್ಟು ಸಂಕ್ರಾಂತಿ ಡೆಕೋರೇಷನ್ ಎಲ್ಲ ರೆಡಿ ಮಾಡೀನಿ. ಹಂಗೆ ಗೈಸ್ ನಮ್ಮ ಮನೆಯೊಳಗೆ ಪಾಪುನು ಈ ಥರ ಕ್ಯೂಟಾಗಿ ರೆಡಿ ಮಾಡೀನಿ. ನೋಡ್ಬೋದು ಎಷ್ಟು ಕ್ಯೂಟ್ ಕಾಣಿಸತೈತೆ ಅಂತ. ಹಂಗೆ ಗೈಸ್ ನಾ ಮಾಡಿದ್ದ ಈ ಡೆಕೋರೇಷನ್ ಐ ಹೋಪ್ ನಿಮ್ಗೆಲ್ಲರಿಗೆ ನೈಸ್ ಅನ್ಸಾತೈತೆ ಅನ್ಕೋತನು. ಹಂಗೆ ಗೈಸ್ ಅವ್ನು ಅಷ್ಟು ಗಪ್ಪ ಕುಂಡ್ರ ಬಾಲಾಗಿದ್ದ, ಅದಕ್ಕೆ ಅವಂಗೆ ಆಟ ಆಡೋಕೆ ಚಾಕ್ಲೇಟ್ ಚುಮ್ಮುರಿ ಹಂಗೆ ಕೊಟ್ಟಿದ್ದು.
ಯಾ ಗೈಸ್ ಇವಾಗ ಸಂಕ್ರಾಂತಿದ ಡೆಕೋರೇಷನು ಆಯಿತು, ಪಾಪನು ರೆಡಿ ಮಾಡಾಯಿತು. ಸೊ ಗೈಸ್ ನಾನು ಇವಾಗ ಹೋಗಿ ರೆಡಿಯಾಗಿ ಬರ್ತೀನಿ. ದೆನ್ ಆಮೇಲೆ ಚುಮ್ಮುರಿ ಏರಿದ ಅಂತ ಹೇಳಿ, ನಮ್ಮ ಕಡೆ ನಾವು ಚುಮ್ಮುರಿ ಏರಿದಂತ ಅಂತೀವಿ, ಬೇರೆ ಕಡೆ ಬೇರೆ ಬೇರೆ ಅಂತಾರು. ಸೊ ಗೈಸ್ ಯಾ ಗೈಸ್ ಇಲ್ಲಿ ಹಂಗೆ ಅವ್ರ ಮಮ್ಮಿ ರೆಡಿ ಆಗಿ ಬರುತ್ತಕ್ಕ ಅವನ್ನ ಕೂಡಿಸಿ ಫೋಟೋಶೂಟ್ ಎಲ್ಲ ಮಾಡತ್ತಿದ್ದೆ. ನೋಡ್ಬೋದು ಎಷ್ಟು ಕ್ಯೂಟಾಗಿ ಆಡತೈತಿ. ಹಂಗೆ ಗೈಸ್ ಅಲ್ಲಿ ಬಾರಿಕಾಯಿ ಎಲ್ಲ ಹಾಕಿದ್ವು, ಅವನ್ನೆಲ್ಲ ತೊಗೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದ. ಗೈಸ್ ಇವಾಗ ಚುಮುರಿ ಇರಿಬೇಕಲ್ಲ, ಫಸ್ಟ್ ಪಾಪುಗಳಿಗೆ ಹನಿ ಮೇಲೆ ಕುಕ್ಮ ಹಚ್ಚಬೇಕಂತ. ಸೊ ಕುಕ್ಮ ಹಚ್ಚಿದ ಮೇಲೆ ಅವಕ್ಕೆ 5 ಥರ ಯಾವುದು ಬಾರಿಕಾಯಿ ಅಥವಾ ಚಾಕ್ಲೇಟ್ ಏನೋ ಒಂದು 5 ಥರ ಐಟಮ್ಸ್ ಇರಬೇಕಂತ. ಸೊ ಅವನ್ನೆಲ್ಲ ಒಂದು ಬೌಲ್ ಒಳಗೆ ಚುಮ್ಮುರಿ ಅಂತನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದೆವು. ಮಿಕ್ಸ್ ಮಾಡಿ ಆಮೇಲೆ ನಿಮ್ಮ ಮನೆ ಒಳಗೆ ಗ್ಲಾಸ್ ಇದ್ದರೆ ಗ್ಲಾಸು ತೊಗೋಬೋದು, ಅಥವಾ ಶೇರ್ ತೊಗೊಂಡ್ರೆ ಒಳ್ಳೇದಂತೇಳಿ ನಾವಿಲ್ಲಿ ಶೇರ್ ತೊಗೊಂಡಿದ್ದೀವಿ. ಆ ಶೇರ್ ಒಳಗೆ ಅವನ್ನೆಲ್ಲ ಹಾಕಿ ಪಾಪುಗಳ ತಲೆ ಮೇಲೆ 1 ಟೈಮ್ or 2 ಟೈಮ್ಸ್ ನಾವು ಅಷ್ಟೇ ಎರ್ಯಾತೀವಿ ಇಲ್ಲಿ. ಗೈಸ್ ನಾನು ರೆಡಿ ಆಗೇನಿ. ಹಂಗೆ ಗೈಸ್ ನಾನು ಇಲ್ಲಿ ಬಂದು ಅವ್ರಿಗೆಲ್ಲ ಚುಮ್ಮುರಿ ಎರೆಯಾತನು.
ಇವಾಗೆಲ್ಲ ಫೋಟೋಶೂಟ್ ಆಯಿತು. ಇದೆಲ್ಲ ಇವಾಗ ಕ್ಲೀನ್ ಮಾಡಿ ಎಲ್ಲನೂ ಪ್ಲೇಸಿಗೆ ಹತ್ಬೇಕು. ನೆಕ್ಸ್ಟ್ ಟೈಮ್ ಮತ್ತೆ ಯೂಸ್ ಆಗಬೇಕಲ್ಲ. Guys, again I have to clean all this mess. Let's clean this, guys.